ಇವತ್ತು ನಿರುದ್ಯೋಗದ ಸಮಸ್ಯೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನನ್ನ ಮೊನ್ನೆ ಕೂಡ ಇದೇ ಧಾರವಾಡದಲ್ಲಿ ಪಾಪ ಒಬ್ಬ ನವಲಗುಂದದ ಒಬ್ಬ ಯುವಕ ಇವತ್ತು ನೇಣು ಹಾಕೊಂಡು ಸತ್ತಿರ್ತಕ್ಕಂಥದ್ದು ಕೂಡ ದುರ್ಘಟನೆ ನಡೆದಿರುವಂತದ್ದು. ನಾನು ತಮ್ಮ ಮುಖೇನ ರಾಜ್ಯ ಸರ್ಕಾರದ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೇನೆ. ಕೆಪಿಎಸ್ಸಿನ ಹೇಗೆ ಸುಧಾರಣೆ ಮಾಡಬೇಕು, ಹಿಂದಿನ ಸರ್ಕಾರ ಇದ್ದಾಗಲೂ ನಾವು ಕೇಳ್ತಾ ಇದ್ದೇವೆ. ಆದ್ರೆ ಪ್ರತಿ ಸಂದರ್ಭದಲ್ಲೂ ಕೂಡ ಗೊಂದಲಗಳನ್ನು ನೋಡ್ಕೊಂಡು ಬಂದಿದ್ದೇವೆ. ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿದ್ದಾಗ ಈ ಕೆಪಿಎಸ್ಸಿ ಸಮಸ್ಯೆನ ಬಗೆಹರಿಸುವ ಜೊತೆಗೆ ರಾಜ್ಯದಲ್ಲಿ ಲಕ್ಷಾಂತರ ಯುವಕರು ತಮ್ಮ ಮನೆಯನ್ನ ಬಿಟ್ಟು ಅಥವಾ ಹಾಸ್ಟೆಲ್ ಮಾಡಿಕೊಂಡು ಪಿಜಿ ಮಾಡಿಕೊಂಡು ಕುಟುಂಬ ಸದಸ್ಯರನ್ನ ಬಿಟ್ಟು ದೂರಕ್ಕೆ ಬಂದು ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಜಾಪುರದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ರೂಮ್ ಮಾಡಿಕೊಂಡು ಒಂದು ಕನಸನ್ನ ಕಟ್ಕೊಂಡು ಇವತ್ತು ಕಳೆದ 5-6 ವರ್ಷದಿಂದ ಇವತ್ತು ಜಾತಕ ಪಕ್ಷಿಗಳ ತರ ಕಾಯ್ತಾ ಇದ್ದಾರೆ. ಆದ್ರೆ ನೀವೇ ಭರವಸೆ ಕೊಟ್ಟಿದ್ರು ಸರ್ಕಾರ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ಇದೇ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಬಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಇವತ್ತೇನು ಸರ್ಕಾರಿ ನೌಕರಿ ಹುದ್ದೆಗಳು ಖಾಲಿ ಇದ್ದಾವೆ, 2.5 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ, ಅದನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ರು ಇದೇ ಕಾಂಗ್ರೆಸ್ ಪಕ್ಷದವರು. ಆದ್ರೆ ಇವತ್ತು ಒಳ ಮೀಸಲಾತಿ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಇವತ್ತಿಗೂ ಕೂಡ ಯುವಕರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಹೋರಾಟ ಪ್ರತಿಭಟನೆ ಮಾಡ್ತಕ್ಕಂಥ ಯುವಕ ಯುವತಿಯರನ್ನ ಇವತ್ತು ಸರ್ಕಾರ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದು ಲಜ್ಜೆಗೇಡಿನ ವರ್ತನೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರು ಕೂಡ ಇದ್ರ ಬಗ್ಗೆ ಇವತ್ತು ಬೇಸರ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಮನೆ ಸಭಾಧ್ಯಕ್ಷೆ, ನಾನು ಇಷ್ಟೇ ಕೇಳ್ತಕ್ಕಂಥದ್ದು ಮನೆ ಸಭಾಧ್ಯಕ್ಷೆ, ಈ ನಾಡಿನ ಯುವಕರ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗೋದು ಬೇಡ. ಈ ರಾಜ್ಯದಲ್ಲಿರ್ತಕ್ಕಂಥ ಯುವಕ ಯುವತಿಯರು ಕಳೆದ 16 ವರ್ಷಗಳಿಂದ ಇವತ್ತು ಸರ್ಕಾರದ ಲೋಪದಿಂದ ಇವತ್ತು ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ನೋಡ್ಕೊಂಡು ಬಂದಿದ್ದಾರೆ. ಈಗಲಾದ್ರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಯುವಕರು ಬೀದಿಗಳು ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೆ ನ್ಯಾಯವನ್ನ ಕೊಡುವಂತ ಕೆಲಸ ಈಗಲಾದ್ರೂ ಮಾಡಬೇಕು ಅನ್ನುವ ಆಗ್ರಹವನ್ನ ತಮ್ಮ ಮುಖೇನ ಮಾನ್ಯ ಸಭಾಧ್ಯಕ್ಷ ನಾನು ಮಾಡ್ತಾ ಇದ್ದೇನೆ. ನಾನು ಇಷ್ಟೇ ಹೇಳ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕಳೆದ 2.5 ವರ್ಷದಲ್ಲಿ ಇವರೇನೇ ಗ್ಯಾರಂಟಿಗಳ ಬಗ್ಗೆ ಭಾಷಣ ಹೊಡೆದ್ರು ಸಹ ಇವತ್ತು ಗೃಹಲಕ್ಷ್ಮಿ ಮತ್ತೊಂದಿರ್ಬೋದು. ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಒಂದು ರೀತಿ ಚುನಾವಣಾ ಲಕ್ಷ್ಮಿ ಆಗಿದೆ. ಲೋಕಸಭಾ ಚುನಾವಣೆ ಬಂದಾಗ ಬ್ಯಾಂಕ್ ಅಕೌಂಟ್ ಹಾಕ್ತಾರೆ, ಜಿಲ್ಲಾ ಪಂಚಾಯತಿ ಚುನಾವಣೆ ಬಂದಾಗ ಅವಾಗ ಹಾಕ್ತಾರೆ ಹೊರತು ಇದು ಯಾವುದೂ ಕೂಡ ಸರಿಯಾದ ರೀತಿ ಜನರಿಗೂ ಕೂಡ ತಲುಪ್ತಲ್ಲ. ಇದ್ರ ಮಧ್ಯ ಇವತ್ತು ಶಾಸಕರಿಗೆ ಅನುದಾನ ಕೊಡ್ತಕ್ಕಂಥದ್ದಾಗ್ಲಿ ಎಲ್ಲ ವಿಚಾರದಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ಎಡವಿರ್ತದಂತೂ ಗ್ರಾಮೀಣ ಅಭಿವೃದ್ಧಿ, ಶಿಕ್ಷಣ ಕ್ಷೇತ್ರ ಇರ್ಬೋದು, ಇವತ್ತು ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಎಲ್ಲಾ ರಂಗದಲ್ಲೂ ಕೂಡ ಇವತ್ತು ಸಂಪೂರ್ಣ ವಿಫಲ ಆಗಿರ್ತಕ್ಕಂಥದ್ದು. ಈಗಲಾದ್ರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಯಾರು ಎಷ್ಟು ದಿನ ಮುಖ್ಯಮಂತ್ರಿ ಇರ್ತಾರೆ, ಮುಂದೆ ಯಾರು ಮುಖ್ಯಮಂತ್ರಿ ಇರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದನೆ ಮಾಡುವಂತ ಕೆಲಸ ಸರ್ಕಾರ ಮಾಡಬೇಕು ಅನ್ನೋ ಆಗ್ರಹವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ನಮಸ್ಕಾರ. ಶಿವಲಿಂಗ ಅವರು